ನಮ್ಮ ಹುಬ್ಬಳ್ಳಿಯ ದುರ್ಗದ ಬೈಲಿಗೆ ಬಂದಿದ್ವಿ. ದುರ್ಗದ ಬೈಲಲ್ಲಿ ಏನೆಲ್ಲ ಐಟಮ್ ಸಿಗುತ್ತೆ, ಎಷ್ಟು ರೀಸನೇಬಲ್ ಪ್ರೈಸಿಗೆ ಸಿಗುತ್ತೆ, ಇದನ್ನೆಲ್ಲ ನಿಮಗೂ ಕೂಡ ಎಕ್ಸ್ಪ್ಲೋರ್ ಮಾಡಿಸ್ತೀನಿ, ಬನ್ನಿ. ಸ್ಕೂಲ್ ಮಕ್ಕಳಿಗೆ ಬೇಕಾದಂಥ ಎಲ್ಲ ಕ್ಲಿಪ್ಗಳು ಸಿಗುತ್ತೆ ಇಲ್ಲಿ. ದುರ್ಗದ ಬೈಲು MG ಮಾರ್ಕೆಟ್ ಹತ್ರ. 520 ರೂಪೀಸ್ ಮೀಟ್ರ್ ಅಲ್ಲ. ಛೋಟಾ ಮುಂಬೈ ಅಂತಲೇ ಫೇಮಸ್ ಆದಂಥ ಹುಬ್ಳಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಬಿಸ್ನೆಸ್ ಹಬ್ಬನ್ನು ಹೊಂದಿದೆ. ಬಟ್ ಯಾಕೆ ಹುಬ್ಳಿ ಇಷ್ಟು ಫೇಮಸ್ ಆಯಿತು? ಯಾಕಂದರೆ ಇಲ್ಲಿ ರೋಡ್ ಟ್ರಾನ್ಸ್ಪೋರ್ಟು, ರೈಲ್ವೆ ಟ್ರಾನ್ಸ್ಪೋರ್ಟು, ಲಾಜಿಸ್ಟಿಕ್ ಫೆಸಿಲಿಟಿ ಅಂದರೆ ತುಂಬ ಚೆನ್ನಾಗಿದೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಅಂದರೆ ಮುಂಬೈ ಆಗಿರ್ಬೋದು, ಸೂರತ್, ಅಹಮದಾಬಾದು, ದಿಲ್ಲಿ, ನಮ್ಮ ಬ್ಯಾಂಗ್ಳೂರು, ಚೆನ್ನೈ ಎಲ್ಲ ಪ್ಲೇಸಸ್ಸಿಂದನೂ ಈಸಿಯಾಗಿ ರಾ ಮೆಟೀರಿಯಲ್ಸು ಹುಬ್ಳಿಗೆ ಬಂದುಬಿಡುತ್ತೆ. ಇದೇ ಜವಳಿ ಸಾಲು. ಸೊ ಸುತ್ತಮುತ್ತಲು ಹಳ್ಳಿಯವರು, ಟೌನವರು ಬಟ್ಟೆ ವ್ಯಾಪಾರ ಏನಾದ್ರು ಮಾಡೋದಿದ್ರೆ ಸೀರೆಗಳು, ಡ್ರೆಸ್ ಮೆಟೀರಿಯಲು, ಮಕ್ಕಳು ಬಟ್ಟೆ, ಟೀ ಶರ್ಟು, ಪ್ರತಿಯೊಂದು ಐಟಮ್ಸು ಹೋಲ್ಸೇಲ್ ಬೆಲೆಯಿಂದ ಇಲ್ಲಿಂದ ತೊಗೊಂಡು ಹೋಗ್ತಾರೆ. ಸೊ ನಮ್ಮ ಹೊಲದಲ್ಲಾದಂಥ ಮಸಾಲೆ ಐಟಮ್ಸ್ಗಳನ್ನು ಹಾಕಿಡಲಿಕ್ಕೆ ನನಗೆ ಸ್ವಲ್ಪ ಕ್ವಾಲಿಟಿ ಕವರ್ಸ್ ಬೇಕಾಗಿತ್ತು. ಸೊ ಕವರ್ಸ್ಗಳನ್ನು ಇಲ್ಲಿ ತೊಗೊಳ್ಳಿಕ್ಕೆ ನಾವು ಬಂದಿದ್ದೀವಿ. ಯಾವ ಕವರ್ ತೊಗೊಂಡ್ರು ಹೋಲ್ಸೇಲ್ ಶಾಪ್ ಇದೆ. 1/2 kg, 1 kg, 2 kg, 5 kg ಯಾವ್ದು ತೊಗೊಂಡ್ರು 190 ರೂಪೀಸ್ ಪರ್ kg ಕವರ್ಸ್. 120 ರೂಪೀಸ್ ಈ ಕವರ್. ಸೊ ಇದು ರೇಟ್ 300 ಅಂತ ಐತಿ. ಸೊ ನಮಗೆ 190 ರೂಪೀಸ್. ಇದು ಅಂದರೆ 1/4 kg ಇದೆ. ಇದೆಲ್ಲ 200 ರೂಪೀಸ್ ಐತಿ. 190, 180ಗೆಲ್ಲ ಕೊಡ್ತಾರೆ. ಸೊ ಜಿಗ್ಲಾಕಿಂದ ಇದು ನರ್ಸರಿ ಬ್ಯಾಗ್ 110 ರೂಪೀಸ್ kg. ಸೊ ಅಲ್ಲಿಂದ ನಾವು ಬಂದಿದ್ದು ಡೆಕೋರೇಷನ್ ಐಟಮ್ಸ್ ಎಲ್ಲ ಸಿಗುವಂಥ ರಾಜಾರಾಮ್ ಟ್ರೇಡಿಂಗ್ಸ್ ಅನ್ನೋ ಒಂದು ಹೋಲ್ಸೇಲ್ ಶಾಪಿಗೆ. ಇಲ್ಲಿ ಯಾವುದೇ ಹಬ್ಬ ಅಂದರೆ ದೀಪಾವಳಿ, ಕ್ರಿಸ್ಮಸ್, ಮದುವೆಗೆ ಅಥವಾ ಮದುವೆ ಕಾರ್ ಡೆಕೋರೇಷನ್ಗೆ, ಬರ್ತ್ಡೇ ಸೆಲೆಬ್ರೇಷನ್ನು, ಶಾಮಿಯಾನ ಡೆಕೋರೇಷನ್ ಐಟಮ್ಗಳು, ಜನರಲ್ ಐಟಮ್ಗಳು, ನಮ್ಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ಗಳು, ಆರ್ಟಿಫಿಷಿಯಲ್ ಫ್ಲವರ್ಸು ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಸೊ ಕಡಿಮೆ ಬೆಲೆಗೆ ಹೋಲ್ಸೇಲ್ ಪ್ರೈಸಲ್ಲಿ ಕ್ವಾಲಿಟಿ ಇರುವಂಥ ಒಂದು ಪ್ರಾಡಕ್ಟ್ಗಳು ಬೇಕಂದರೆ ಸೊ ನೀವು ಈ ಶಾಪ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದೆಲ್ಲ ಏನು 1 ಪೀಸ್ 60 ರೂಪೀಸ್. ಫುಲ್ ಹೋಲ್ಸೇಲ್ ರೇಟ್. ಅಂದರೆ ನಾವು ಪ್ರತಿ ವರ್ಷ ಕ್ರಿಸ್ಮಸ್ಸಿಗೆ ಚರ್ಚಿಗೆ ಬೇಕಾಗಿದ್ದ ಐಟಮ್ಸ್, ಪ್ರೋಗ್ರಾಮ್ ಐಟಮ್ಸ್ ಎಲ್ಲ ಬಂದು ಈ ಅಂಗಡಿಯಲ್ಲಿ ತೊಗೊಂಡು ಹೋಗ್ತಿರ್ತೀವಿ. ಮತ್ತು ಅಮ್ಮಗೆ ಬಲೂನ್ ಬೇಕಂತೆ, ಅಷ್ಟೇ ಬಲೂನ್ ತೊಗೊಂಡು ಹೋಗೋಣ. ಹಾಂ, ಇದು ಮದುವೆ ಎಷ್ಟು ಅಪ್ಪನಿಂದಣ ಕುಂಜಿನಿಂದಣ. ನಾನು ನನ್ನ ತಂಗಿ ಚಿಕ್ಕವಳಿದ್ದಾಗಿಂದ ನಮಗೆ ಬೇಕಾದಂಥ ಎಲ್ಲ ಬಟ್ಟೆನೂ ಅಂದರೆ ಫ್ರಾಕ್ಸು, ಚೂಡಿದಾರ್ಸು, ಲೆಹೆಂಗಾ ಪ್ರತಿಯೊಂದನ್ನು ನಮ್ಮ ಮಮ್ಮಿನೇ ತುಂಬ ಬ್ಯೂಟಿಫುಲ್ಲಾಗಿ ಸ್ಟಿಚ್ ಮಾಡ್ತಾಯಿದ್ರು. ಸೊ ಹಾಗೆ ನಮಗೆ ನಾವು ಹೋಗ್ತಾ ಇರುವಂಥ ಈ ಥ್ರೆಡ್ ಶಾಪು ನಮಗೆ ತುಂಬ ಪರಿಚಯ. ಸೊ ಯಾರಿಗಾದರೂ ಟೇಲರಿಂಗಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಐಟಮ್ಸ್ಗಳು ನಿಮಗೆ ಬಲ್ಕಾಗಿ ಬೇಕಂದರೆ ಸೊ ಈ MG ರೋಡ್ ಹತ್ತಿರ ಇರುವಂಥ ರಾಜಾರಾಮ್ ಟ್ರೇಡಿಂಗ್ಸ್ ಹಿಂದಿನ ಲೈನಲ್ಲೇ ಈ ಒಂದು ಶಾಪ್ ಬರುತ್ತೆ. ಇದು ಸಣ್ಣ ದಾರ, ಇದ್ರದ್ದು ರೇಟ್ ವ್ಯತ್ಯಾಸ ಬರ್ತೈತೆ. ಇದು 3 ರೂಪೀಸ್ ಚಿಲ್ಲರೆ ಬರ್ತೈತೆ. ಇದು 6 ರೂಪೀಸ್. ಸ್ವಲ್ಪ ದೊಡ್ಡದು ಬರ್ತೈತೆ ಸೈಜ್. ಸೊ ಅಲ್ಲಿಂದ ನಾವು ಒಂದು ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ದುರ್ಗದ ಬೈಲಿಗೆ ಬಂದ್ವಿ. ಸ್ಕೂಲ್ ಮಕ್ಕಳಿಗೆ ಬೇಕಾದಂಥ ಎಲ್ಲ ಕ್ಲಿಪ್ಗಳು ಸಿಗುತ್ತೆ ಇಲ್ಲಿ. ದುರ್ಗದ ಬೈಲು MG ಮಾರ್ಕೆಟ್ ಹತ್ರ. ಮನೆ ಅಲ್ಲಿಂದ ನಾವು ಬಂದಿದ್ದು ದುರ್ಗದ ಬೈಲಲ್ಲಿರುವಂಥ ಒಂದು ನ್ಯೂ ತರಂಗ ಅನ್ನೋ ಒಂದು ಶಾಪಿಗೆ. ಇದು ಕಟಾರಿಯ ಶಾಪ್ ಅಪೋಸಿಟ್ ಆಗುತ್ತೆ, ಸ್ವಲ್ಪ ಒಳಗಡೆ ಆಗುತ್ತೆ ಈ ಶಾಪು. ಸೊ ನಮಗೆ ಚಿಕ್ಕವರಿದ್ದಾಗಿಂದನೇ ಇಲ್ಲಿ ವರ್ಕ್ ಮೆಟೀರಿಯಲ್ ಎಲ್ಲ ಕಟ್ ಪೀಸ್ ಎಲ್ಲ ತೊಗೊಂಡು ನಮಗೆ ಫ್ರಾಕು ಮತ್ತು ತುಂಬ ಚೆನ್ನಾಗಿರುವಂಥ ಲೆಹೆಂಗಾಗಳು ನಮ್ಮ ಮಮ್ಮಿ ನಮಗೆ ಸ್ಟಿಚ್ ಮಾಡ್ತಾಯಿದ್ರು. ಸೊ ಇಲ್ಲಿ ಏನಂದರೆ ಮದುವೆಗೆ, ಎಂಗೇಜ್ಮೆಂಟ್ಗೆ, ರಿಸೆಪ್ಷನ್ಗೆ ಅಥವಾ ಯಾವುದೇ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇತ್ತಂದರೆ ಎಲ್ಲ ಥರದ ಕಟ್ ಪೀಸ್ಗಳು ಇಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿರುವಂಥ
ಇರುವಂಥ ಸೀರೆಗಳು ಮತ್ತು ಚೂಡಿದಾರ್ ಮೆಟೀರಿಯಲ್ಲು, ಹ್ಯಾಂಡ್ ವರ್ಕ್ ಡ್ರೆಸ್ ಮೆಟೀರಿಯಲ್ಗಳು ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ವಿಶೇಷ ಏನಂದರೆ ಕಡಿಮೆ ಬೆಲೆಯಿಂದ ಹಿಡಿದು ದುಬಾರಿ ರೇಂಜ್ ತನಕನೂ ಎಲ್ಲ ಥರದ ಬಟ್ಟೆಗಳು ಸಿಗುತ್ತೆ. ಸಾಮಾನ್ಯವಾಗಿ ನಾವು ಬ್ಯಾಂಗ್ಳೂರಲ್ಲೆಲ್ಲ ಹೋದರೆ ಸೊ 800, 1000, 1500 ಪರ್ ಮೀಟರ್ಗೆ, ಅಂದರೆ ಹ್ಯಾಂಡ್ ವರ್ಕ್ ಇರುವಂಥ ಬಟ್ಟೆಗಳಿಗೆಲ್ಲ ಅವರು ನಮಗೆ 1 ಮೀಟ್ರಿಗೆ 800ಇಂದ ಚಾರ್ಜ್ ಮಾಡ್ತಾರೆ. 800 ಅಬೋನೇ ಇರುತ್ತೆ. ಬಟ್ ನಮ್ಮ ಹುಬ್ಳಿಯಲ್ಲಿ ಈ ಹ್ಯಾಂಡ್ ವರ್ಕ್ ಇರುವಂಥ ಬಟ್ಟೆಗಳು 300 ರೇಂಜಿಂದನೇ ಒಳ್ಳೆ ಕ್ವಾಲಿಟಿ ಇರುವಂಥ ವರ್ಕ್ ಮೆಟೀರಿಯಲ್ಸು ನಮಗೆ ಇಲ್ಲಿ ಸಿಗುತ್ತೆ. 240 ಮೀಟ್ರಿಗೆ ನಮ್ಗೆ ಬೇಕಂತ ತಕ್ಕೋಬೋದು. 520 rupees ಮೀಟ್ರ್ ಅಲ್ಲ. ಇದೆಲ್ಲ ಹೊಲೆ ಮುಂದೆ ಸ್ವಲ್ಪ ಕಷ್ಟ ಆಗ್ತೈತೆ ಮನೆ, ಡ್ಯಾನ್ಸಿಗೆ ಆದರೆ ಡ್ಯಾನ್ಸಿಗೆ ಅಂತಲ್ಲ ಫ್ರಾಕಿಗೆ ಚಂದ ಆಗ್ತೈತಿದೆ. 1 ಮೀಟ್ರ್ ಒಯ್ಯೋಣ, 1 ಮೀಟ್ರ್ ಇದನ್ನು ತಗೊಂಡು. ಸೊ ಪ್ಯಾಂಟ್ ಕಟ್ ಪೀಸು 1 ಮೀಟರ್ಗೆ 50 rupees. ನೀವು ಬೇಕಾದ್ರೆ ತೊಗೋಬೋದು. ಎಲ್ಲ ಸಣ್ಣದ ಫ್ರಾಕ್ ಹೊಲಿದಿದ್ದು ಮನೆ ಬಟ್ಟೆ ಇದೆಲ್ಲ ಲೈನಿಂಗ್ ಹಾಕಿ ಹೊಲಿದ್ದು. ಇದು ಮನೆ ಪ್ಲೇನ್ ಸ್ಯಾರಿ. ಇವಾಗೆಲ್ಲ ಆನ್ಲೈನ್ ಒಳಗೆಲ್ಲ ಸಿಕ್ಕಾಪಟ್ಟಿ ಬರ್ತಾವೆ. ಇವೆಲ್ಲ 550 ರೂಪಾಯಿ, 400 ರೂಪಾಯಿ, 350 ಸಾಕು ಅಂತ ಸಾಕು. ಈ ಥರ ಪ್ಲೇನ್ ಸ್ಯಾರಿ ನಾನು ಅವಾಗೆಲ್ಲ ಬಟ್ಟೆ ತೊಗೊಂಡೋಗಿ ಸೆಟ್ ಮಾಡಿದ್ದೆ ನನ್ನ ಮಕ್ಕಳಿಗೆ. ಆದರೆ ಇವಾಗೆಲ್ಲ ಸ್ಯಾರಿನೇ ಬಂದುಬಿಟ್ಟಿದ್ದಾವೆ ಎಲ್ಲರೂ. ಬೇಕಾದರೆ ಯಾರಾದರೂ ಬೇಕಾದ್ರೆ ತಕ್ಕೋಬೋದು. ಚರ್ಚಿ ಬೇಕಾದ್ರಂಥ ವೈಟ್ ಸ್ಯಾರಿ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಒಳಗೇ ಇದೆ. ಸೆಟ್ ಆಗಿ ಬೇಕಂದ್ರೆ 4-5 ಸ್ಯಾರಿ ಎಲ್ಲ ಸಿಗ್ಬೋದು ಅಂದರೆ ಅಂತ 5 ಜನ 6 ಜನ ಎಲ್ಲ ಸೆಟ್ ಮಾಡಿ ಉಟ್ಕೋತಾರೆ. ಈ ಥರ ವರ್ಕ್ಸ್ ಭಾಳ ಚಂದಿದೆ ಮನೆ. ಇವಾಗ ಮೆಡ್ಚಾಲ ಚರ್ಚಿಗೆಲ್ಲ ನಲ್ಲೇ ಮೆಡ್ಚಾನಲ್ಲೇ ಇರೋದಲ್ಲ ಸ್ಮೂತ್ ಆಯ್ತದೆ. ಅಷ್ಟೇ ಎಷ್ಟು ಅಂತ ಇರುತ್ತೆ? 1550. ಅದರ ನಂತರ ನಾವು ಬಂದಿದ್ದು ಕೊಠಾರಿ ಬ್ರದರ್ಸ್ ಅನ್ನೋ ಒಂದು ರೀಟೇಲ್ ಶಾಪ್ಗೆ. ಈ ಶಾಪ್ಗೂ ನಮ್ಮ ಕುಟುಂಬಕ್ಕೂ ಒಂದು 50-55 ವರ್ಷಗಳ ನಂಟಿದೆ. ಯಾಕಂದರೆ ನಮ್ಮ ಅಜ್ಜಂದರು ಈ ಶಾಪ್ ಸ್ಟಾರ್ಟ್ ಆದಾಗಿಂದನೇ ಸುಮಾರು ಕಂಟಿನ್ಯೂಸ್ ಆಗಿ ಇಲ್ಲೇ ಪರ್ಚೇಸ್ ಮಾಡ್ತಾಯಿದ್ರು. ಇಲ್ಲಿ ಮನೆಗೆ ಬೇಕಾದಂಥ ಪ್ರತಿಯೊಂದು ಐಟಮ್ಗಳು ಸಿಗುತ್ತೆ. ಮ್ಯಾಟ್ ಆಗಿರ್ಬೋದು, ಬೆಡ್ಶೀಟು, ಸೋಫಾ ಕವರ್ಸು, ಕರ್ಟನ್ಸು, ಕುಷನ್ ಕವರ್ಗಳು, ಇನ್ನು ಮನೆಗೆ ಏನೇನು ಐಟಮ್ಸ್ ಬೇಕು ತುಂಬ ಇಲ್ಲಿ ಸಿಗುವಂಥ ಐಟಮ್ಸ್ಗಳು ತುಂಬ ಲಾಂಗ್ ಲೈಫ್ ಇರುತ್ತೆ. ಅಷ್ಟು ಬೇಗ ಏನು ಹಾಳಾಗಿ ಹೋಗಲ್ಲ. ಸೊ ಗ್ರಾಹಕರು ಕೂಡ ತುಂಬ ಟ್ರಸ್ಟ್ ಮಾಡುವಂಥ ಒಂದು ಶಾಪ್ ಇದು. ಅದ್ರ ಮ್ಯಾಚ ಇವತ್ತಿನ ಮೇನ್ ಕೆಲಸ ಏನಂದರೆ ಚರ್ಚಿಗೆ ಮ್ಯಾಟ್ ಹಾಕಿಸ್ಬೇಕಾಗಿತ್ತು. ಅದಕ್ಕೆ ನಾವು ರೆಕ್ಸಿನ್ ಹೌಸ್ಗೆ ಬಂದ್ವಿ. ಇದು 350 ಮೀಟರ್, ಅದು 450 ಮೀಟರ್. ಇಲ್ಲಿ ಎಲ್ಲ ಥರದ ಮ್ಯಾಟ್ಗಳು ಅಷ್ಟಲ್ಲದೆ ಸೋಫಾ ಕುಷನ್ಸು, ಹಾಸ್ಪಿಟಲ್ ಬೆಡ್ಸು, ಕಾರ್ಪೆಟ್ಸು, ದಿವಾನ್ ಹಾಗೂ ಸೋಫಾ ಕವರ್ಸು, ತುಂಬ ಕ್ವಾಲಿಟಿ ಇರುವಂಥ ಪ್ರಾಡಕ್ಟು ರೀಸನೇಬಲ್ ಪ್ರೈಸಿಗೆ ಇಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಸೊ ಇವತ್ತಿನ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಮಗೆಲ್ಲರಿಗೂ ಟಯರ್ಡು ಆಗಿತ್ತು, ಹೊಟ್ಟೆ ಕೂಡ ಹಸಿರು ಆಗ್ತಾಯಿತ್ತು. ಸೊ ಮಕ್ಕಳಿಗೆ ಊಟಕ್ಕೆಲ್ಲಿ ಹೋಗೋಣ ಅಂತ ಕೇಳಿದಾಗ KFCಗೆ ಹೋಗೋಣ ಅಂತ ಹೇಳಿದ್ರು. ಸೊ ಅಲ್ಲಿಂದ ನಾವು ಊಟನೆಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಆದಮೇಲೆ ನಾವು ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ಬೇಕಾಗಿತ್ತು, ಪಾಟ್ಸು ಪ್ಲ್ಯಾಂಟ್ಸು. ಸೊ ಸಾಯಿ ಕುಮಾರಿ ನರ್ಸರಿ ಅನ್ನೋ ಒಂದು ನರ್ಸರಿಗೆ ಬಂದ್ವಿ ನಾವು. ಇದು ವಿದ್ಯಾನಗರ್ ಹತ್ರ ಆಗುತ್ತೆ. ಇಲ್ಲಿ ಎಲ್ಲ ಥರದಂಥ ಫ್ರೂಟ್ ಪ್ಲ್ಯಾಂಟ್ಸು, ಫ್ಲವರ್ ಪ್ಲ್ಯಾಂಟ್ಸು, ಆಲ್ ಟೈಪ್ಸ್ ಆಫ್ ಗಾರ್ಡನ್ ಸ್ಕೇಪರ್ಸು ಕೂಡ ಅವೈಲೇಬಲ್ ಇದೆ. ನೀವು ಇಲ್ಲಿ ಬಂದಾಗ ಚೆಕ್ ಮಾಡ್ಕೋಬೋದು. ಅಡ್ರೆಸ್ ಬೇಕಿದ್ದರೆ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ನೀವು ಹುಬ್ಳಿಯ ಯಾವ ಪ್ಲೇಸ್ನ ಪರ್ಚೇಸಿಂಗಿಗೆಲ್ಲ ಇಷ್ಟಪಡ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಎಲ್ಲರೂ ಸೇಫ್ ಆಗಿರಿ. ಟೇಕ್ ಕೇರ್. ಬಾಯ್.